ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ನಮ್ಮ ಮನೆಯಲ್ಲಿ ನಾವು ಕೇಟರಿಂಗ್ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ. ಹಾಗೆ ರೀಸೆಂಟಾಗಿ ನಮಗೆ ಒಂದು ಚಿಕ್ಕ ಆರ್ಡರ್ ಇದ್ದಿತ್ತು. ಅದರಲ್ಲಿ ಏನೆಲ್ಲ ಆರ್ಡರ್ ಬಂದಿತ್ತು, ನಾವು ಹೇಗೆ ಪ್ರಿಪೇರ್ ಮಾಡಿದ್ವಿ ಅದನ್ನೆಲ್ಲ ತೋರಿಸ್ತೇನೆ. ಮತ್ತು ನಿಮಗೆ ವಿಡಿಯೋ ಲೈಕ್ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಗೆ ಇವತ್ತು ಮೇನಾಗಿ 2 ಪಾರ್ಟಿಗೆ ಒಂದು 70 ಪ್ಯಾಕ್ಸ್ ಅಷ್ಟು ದಮ್ ಬಿರಿಯಾನಿ ಆರ್ಡರ್ ಇದ್ದಿತ್ತು. ಒಂದು ಪಾರ್ಟಿಗೆ ಚಿಕನ್ ಬೇಕಿತ್ತು ಮತ್ತು ಇನ್ನೊಂದು ಪಾರ್ಟಿಗೆ ಮಟನ್ ದಮ್ ಬಿರಿಯಾನಿ ಬೇಕಾಗಿತ್ತು. ಸೊ ನಮಗೆ ಬಿರಿಯಾನಿಗೆ ಬೇಕಾಗಿರುವ ಗ್ರೇವಿನ ರೆಡಿ ಮಾಡ್ತಾ ಇದ್ದೇವೆ. ಸ್ಟಾರ್ಟಿಂಗ್ನಲ್ಲಿ ಇಲ್ಲಿ ಒಟ್ಟಿಗೆ ನಾವು ಗ್ರೇವಿ ರೆಡಿ ಮಾಡ್ಕೊಂಡಿರೋದು. ಸೊ ಒಂದು ಸಾರಿ ಗ್ರೇವಿ ರೆಡಿ ಆದಮೇಲೆ ಇದನ್ನು ಸ್ವಲ್ಪ ತೆಗೆದು ಸಪ್ರೇಟಾಗಿ ಚಿಕನ್ ಮತ್ತು ಮಟನ್ನ ಆ್ಯಡ್ ಮಾಡಿಕೊಂಡು ಕುಕ್ ಮಾಡೋದು. ಹಾಗೆ ಬಿರಿಯಾನಿ ರೈಸ್ ಕೂಡ ಒಟ್ಟಿಗೆ ಮಾಡಿಕೊಂಡು ಮತ್ತೆ ಸಪ್ರೇಟ್ ಮಾಡಿರೋದು. ಒಂದು ಪಾರ್ಟಿಗೆ ಹೀಗೆ ಬಾಕ್ಸ್ನಲ್ಲಿ ಬಿರಿಯಾನಿ ಬೇಕಿತ್ತು, ಅವರಿಗೆ ಪಿಕ್ನಿಕ್ ಸ್ಪಾಟ್ಗೆ ಸರ್ವ್ ಮಾಡಲಿಕ್ಕೆ. ಸೊ ನಾವಿಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ಇಡ್ತಾ ಇದ್ದೇವೆ. ಹಾಗೆ ಅವರಿಗೆ ರೈತ ಕೂಡ ಪ್ಯಾಕ್ ಮಾಡ್ತಾ ಇದ್ದೇವೆ. ಮತ್ತು ಒಂದು ಸಪ್ರೇಟಾಗಿ ಚಿಕನ್ ಕಬಾಬ್ ಕೂಡ ರಿಕ್ವೆಸ್ಟ್ ಮಾಡಿದರು, ಅದು ಕೂಡ ನಾವು ಪ್ಯಾಕ್ ಮಾಡಿಕೊಂಡು ಅವ್ರದ್ದು ಲೊಕೇಶನ್ಗೆ ಡೆಲಿವರಿ ಕೊಟ್ಟಿದ್ವಿ. ಇಲ್ಲಿಗೆ ನಮ್ಮದು ಒಂದು ಪಾರ್ಟಿದು ಕೆಲಸ ಮುಗೀತು. ಹಾಗಾದರೆ ಇನ್ನೊಂದು ಪಾರ್ಟಿಗೆ ಏನೆಲ್ಲ ಆರ್ಡರ್ ಇತ್ತಂತ ನೋಡ್ಕೊಳ್ವಾ. ನಮ್ಮದು ಸೆಕೆಂಡ್ ಪಾರ್ಟಿಗೆ ನಮಗೆ ಮಟನ್ ದಮ್ ಬಿರಿಯಾನಿ ಕೊಡಬೇಕಿದ್ದಿತ್ತು. ನಮಗೆ ಡೆಲಿವರಿ ಏನು ಇರಲಿಲ್ಲ, ನಮ್ಮದು ಹಾಟ್ ಬಾಕ್ಸ್ನಲ್ಲಿ ಹಾಕಿ ಕೊಟ್ಟಿದ್ದು. ಅವರೇ ಬಂದು ತಗೊಂಡೋದ್ರು. ಇವನ್ ನಾವು ಫುಲ್ ಕೇಟರಿಂಗ್ ಸರ್ವಿಸ್ ವಿತ್ ವೇಟರ್ ಹಾಗೆ ಕೌಂಟರ್ ಎಲ್ಲ ಕೊಡ್ತೇವೆ ರಿಕ್ವೆಸ್ಟ್ ಇದ್ದರೆ. ಮತ್ತು ಇದೇ ಪಾರ್ಟಿಗೆ ಸ್ವಲ್ಪ ಗುಲಾಬ್ ಜಾಮೂನ್ ಹಾಗೆ ಪಾಯಸ ಇದ್ದಿತ್ತು ಡಿಸರ್ಟ್ಗೆ. ಹಾಗೆ ಸೈಡ್ಸ್ಗೆ ಸಾಲಡ್, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್ ಮತ್ತು ವೆಜ್ ರೋಲ್ ಹಾಗೆ ಮೋಮೋಸ್ ಕೂಡ ಕೊಡಲಿಕ್ಕೆ ಇತ್ತು. ಇಷ್ಟೆಲ್ಲ ನಮಗೆ ಮಧ್ಯಾಹ್ನದ 1 ಗಂಟೆ ಒಳಗಡೆ ಡೆಲಿವರಿ ಇದ್ದಿತ್ತು. ಸೊ ನಾವು ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡಿಕೊಂಡು ಬೇಗ ಕೆಲಸ ಮುಗಿಸಿದ್ದು. ಮತ್ತು ಇವತ್ತಿನ ವೆದರ್ ಹೀಗೆ ಸ್ವಲ್ಪ ಮಳೆ ಮತ್ತು ಫುಲ್ ಡೇ ಮೋಡ ಕವಿದ ವಾತಾವರಣ. ಮತ್ತು ಇದು ಇವತ್ತಿನ ಕೇಟರಿಂಗ್ ಸ್ಟೋರಿ. ಮತ್ತು ನಿಮಗೆ ಕೂಡ ನಮ್ಮದು ಕೇಟರಿಂಗ್ ಸರ್ವಿಸ್ ಬೇಕಾದಲ್ಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.